ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ಎಳ್ಳು ಬೆಲ್ಲವನ್ನು ಸೇವಿಸುತ್ತಾ ನಮ್ಮ ಬಾಯಿ ಹಾಗೂ ಮನಸ್ಸು ಸಿಹಿಯಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ಹಬ್ಬಕ್ಕೆ ಬೆಲ್ಲನ ಇದಕ್ಕೆ ಬೇಳೆ ಸಾಂಬಾರನ್ನ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಜಾರ್ಗೆ 1 ಕಪ್ ಹಸಿ ಕೊಬ್ಬರಿ ತುರಿ ಮತ್ತು 2 ಏಲಕ್ಕಿ, 1 ಇಂಚು ಶುಂಠಿಯನ್ನ ಸೇರಿಸಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಒಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ನೀರನ್ನ ಹಾಕಿ ಸ್ಟವ್ ಮೇಲೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಕುದಿ ಬಂದ ನಂತರ 1 ಕಪ್ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕಡಲೆ ಬೀಜ ಪುಡಿಯನ್ನ ಸೇರಿಸ್ಕೊಂತಾ ಇದ್ದೀನಿ. ಇದನ್ನ ಕೊಬ್ಬರಿ ಜೊತೆನೆ ಗ್ರೈಂಡ್ ಮಾಡ್ಕೋಬಹುದು. ನಾನು ಮರ್ತಿದ್ದೆ, ಹಾಗಾಗಿ ಈಗ ಸೇರಿಸ್ಕೊಂಡಿದ್ದೀನಿ. ಈಗ ಬೆಲ್ಲ ಎಲ್ಲ ಕರಗಿ ಕುದಿ ಬಂತು, ಹಾಗಾಗಿ ಬೇಳೆನ ಸೇರಿಸ್ಕೊಂತಾ ಇದ್ದೀನಿ. ಮತ್ತೊಂದ್ ಕಡೆ ಖಾರದ ಹಿಟ್ಟಿನ ಬೇಳೆ ಸಾಂಬಾರು ಸಹ ನಾನು ಕಾಯೋದಕ್ಕೆ ಇಟ್ಟಿದ್ದೆ. ಅದು ಸಹ ಕುದಿ ಬಂತು, ಹಾಗಾಗಿ ಅದಕ್ಕೂ ಸಹ ಬೇಳೆನ ಸೇರಿಸ್ಕೊಂಡಿದ್ದೀನಿ. ಇವೆರಡು ಈಗ ರೆಡಿ ಆಯ್ತು. ಸ್ಟವ್ ಮೇಲೆ ಪಾನ್ ಕಾಯೋದಕ್ಕೆ ಇಟ್ಟಿದ್ದೆ. ಕಾದ ನಂತರ ದೋಸೆ ಬಟರನ್ನ ಹಾಕಿ ದೋಸೆ ಕೂಡ ಈಗ ರೆಡಿ ಆಯ್ತು. ಇದಿಷ್ಟು ಇವತ್ತಿನ ಅಡಿಗೆ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಡಿಗೆ ಸವಿಯೋದಕ್ಕೆ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.